ದ್ವಿತೀಯ PUC ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ಹಿಂದಿನ ವಿಡಿಯೋದಲ್ಲಿ ನಾವು ಮುಟ್ಟಿಸಿಕೊಂಡವನು ಈ ಪಾಠದ ಲೇಖಕರ ಪರಿಚಯ, ಸಾಂದರ್ಭಿಕ ವಿವರಣೆಯನ್ನು ಬಯಸುವ ಪ್ರಶ್ನೆಗಳು ಹಾಗೂ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 2 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆ? ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆಂದರೆ ಗೆಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಎಷ್ಟು ಹೊಡೆದರೂ ಏಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ. ನೋಡಿ, ಅಂದರೆ ಬಸಲಿಂಗನಿಗೆ ಹೆಚ್ಚು ಕಾಲ ಇಲ್ಲ. ಆತ ಕೃಷಿ ಕೆಲಸವನ್ನು ಆರಂಭಿಸಲೇಬೇಕಾಗಿದೆ. ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಅದರಲ್ಲಿ ಏನಾಗಿದೆ ಅಂದರೆ ಅವನು 2 ಎತ್ತುಗಳಲ್ಲಿ ಒಂದು ಎತ್ತು ತುಂಬ ಸೋಮಾರಿ ಆಗಿಬಿಟ್ಟಿದೆ. ಅದು ಅದರ ಕುತ್ತಿಗೆಗೆ ನೊಗ ಇಟ್ಟೊಡನೆ ಮಲಗಿಬಿಡ್ತದೆ. ಎಷ್ಟು ಹೊಡೆದರೂ ಏಳೋದಿಲ್ಲ. ಅದನ್ನು ನೋಡಿ ಇನ್ನೊಂದು ಎತ್ತು ಕೂಡ ಹಾಗೆ ಸೋಮಾರಿ ಆಗಿಬಿಡುವ ಸೂಚನೆ ಇದೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಜೊತೆಗಾರ ಏಳುವುದನ್ನು ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತಿತ್ತು. ಅಂದರೆ ಇನ್ನೊಂದು ಎತ್ತು ಮಲಗಿದಾಗ ಈ ಚೆನ್ನಾಗಿರುವ ಎತ್ತು ಕೂಡ ತನಗೂ ಕೆಲಸ ಇಲ್ಲ ಅಂತ ಖುಷಿಯಿಂದ ಇದೇನೋ ಅನ್ನೋ ಹಾಗೆ ಕಂಡು ಬರುತ್ತಿತ್ತು ಅಂತ ಲೇಖಕರು ಹೇಳ್ತಾರೆ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು ಅಂತ. ಅಂದರೆ ಮಗುವಿಗೆ ಹುಷಾರು ಆಗ್ತಾನೇ ಇಲ್ಲ, ಪದೇ ಪದೇ ಕಾಯಿಲೆ ಬೀಳ್ತಾ ಇದೆ. ಆದ ಕಾರಣ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಅಂತ ಹೆಂಡತಿ ಸಿದ್ಲಿಂಗಿ ಹೇಳ್ತಾ ಇದ್ಲು. ಅಂದರೆ ಆಗ ಹಿಂದಿನ ಕಾಲದಲ್ಲಿ ಈಗಿನ ಹಾಗೆ ವೈದ್ಯರು ಇರ್ತಿರಲಿಲ್ಲ. ಸ್ವಾಮಿಗಳು ತಮ್ಮ ಒಂದು ಆಯುರ್ವೇದ ಉಪಚಾರದಿಂದ ಸರಿಪಡಿಸ್ತಾ ಇದ್ದರು. ಆದ ಕಾರಣ ಬಹುಶಃ ಶಿವನೂರು ಸ್ವಾಮಿಗಳು ಅವರ ಒಂದು ಚಿಕಿತ್ಸೆ ತುಂಬ ಪರಿಣಾಮಕಾರಿಯಾಗಿತ್ತು, ಪ್ರಸಿದ್ಧವಾಗಿತ್ತು ಅಂತ ಕಾಣ್ತದೆ. ಆದ ಕಾರಣ ಹೆಂಡತಿ ಸಿದ್ಲಿಂಗಿ ಆ ರೀತಿ ಹೇಳ್ತಾ ಇದ್ಲು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು? ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. ಅವನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡು ದೃಷ್ಟಿ ಮಂದವಾಗತೊಡಗಿತ್ತು. ಅಂದರೆ ಅವನ ಕಷ್ಟ ಏನು ಅಂತಂದರೆ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡು ಕ್ರಮೇಣ ದೃಷ್ಟಿ ಕೂಡ ಮಂದವಾಗತೊಡಗಿತು. ಇದರಿಂದ ಆತನಿಗೆ ತುಂಬ ಭಯ ಆಯಿತು. ಅವನಿಗೆ ಆ ನೆಲವನ್ನು ಉಳಬೇಕನ್ನುವುದಾಗಲಿ, ಮಗುವಿನ ಕಾಯಿಲೆ ಆಗಲಿ ಎಲ್ಲವೂ ಸಣ್ಣದಾಗಿ ಕಾಣಿಸ್ತು. ಆಗ ಅವನಿಗೆ ತನ್ನ ಎಡಗಣ್ಣಿನ ಎಲ್ಲಿ ನಾನು ಕಣ್ಣು ಕಳೆದುಕೊಂಡು ಬಿಡ್ತೀನೋ, ನನಗೆ ದೃಷ್ಟಿ ಕಾಣ್ದಂಗೆ ಆಗ್ತದೋ ಅಂತ ಆ ಕಷ್ಟದ ಮುಂದೆ ಉಳಿದ ಕಷ್ಟಗಳು ತುಂಬ ಸಣ್ಣದಾಗಿ ಗೌಣವಾಗಿ ಕಾಣಿದವು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಎಂದು ಹೇಳಿದರು. ಆಗ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ಕಣ್ಣು ನೋಡಿ ಹೇಳ್ತಾರೆ, ಕಣ್ಣೇನೋ ಸರಿ ಹೋಗ್ತದೆ, ಆದರೆ ಆಪರೇಷನ್ ಅವಶ್ಯ, ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಸಿದ್ಲಿಂಗಿ ಏಕೆ ರಾದ್ಧಾಂತ ಮಾಡಿದಳು? ತನ್ನ ಗಂಡ ಬಸಲಿಂಗನಿಗೆ ಆಪರೇಷನ್ ಮಾಡಿದ ಡಾಕ್ಟರ್ ತಿಮ್ಮಪ್ಪ ಹೊಲೆಯನೆಂಬುದು ಗೊತ್ತಾಗಿ ಇದರಿಂದ ಸಿದ್ಲಿಂಗಿ ರಾದ್ಧಾಂತ ಮಾಡಿದಳು. ಹೊಲೆಯರಿಂದ ಮುಟ್ಟಿಸಿಕೊಂಡ್ರೆ ಸೂತಕ, ಮೈಲಿಗೆ ಎಂದು ಅವಳ ಭಾವನೆ. ಅಂದರೆ ಆಗಿನ ಕಾಲದಲ್ಲಿ ಹೊಲೆಯರಿಂದ ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ. ಅಂದರೆ ಜಾತೀಯತೆ ಅತ್ಯಂತ ಬೇರೂರಿದ್ದ ಕಾಲ ಅದು ಆ ಕಾಲದಲ್ಲಿನ ಕಥೆ ಇದು. ಅದಕ್ಕೆ ಲೇಖಕರು ಹೇಳ್ತಾರೆ, ಹೊಲೆಯರಾದಂಥ ಡಾಕ್ಟರ್ ತಿಮ್ಮಪ್ಪರವರಿಂದ ಮುಟ್ಟಿಸಿಕೊಂಡಿದ್ದರಿಂದ, ಅವರಿಂದ ಆಪರೇಷನ್ ಮಾಡಿಸಿಕೊಂಡಿದ್ದರಿಂದ ನಿನಗೆ ಮೈಲಿಗೆ ಆಗಿದೆ ಅಂತ ಅವಳ ಒಂದು ಭಾವನೆ. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಇದಕ್ಕೆ ಆಪರೇಷನ್ನೇ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಆಪರೇಷನ್ ಮಾಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು. ನಿಮ್ಗೆ ಗೊತ್ತಿದೆ, ಲೋಕಾರೂಢಿಯಲ್ಲಿ ಒಬ್ಬರನ್ನೊಬ್ಬರು ಹಾಡಿಕೊಳ್ಳೋದು ಇದ್ದದ್ದೇ, ಈಗೂ ಕೂಡ ಹಾಗೇ ಇದೆ. ಆದ ಕಾರಣ ಅನ್ಯ ಡಾಕ್ಟರ್ಗಳು ಏನು ಮಾಡಿದರು, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಸುಮ್ಮನೆ ಆಪರೇಷನ್ ಮಾಡಿದ್ದಾನೆ, ಇದಕ್ಕೆ ಆಪರೇಷನ್ನೇ ಬೇಕಾಗಿರಲಿಲ್ಲ ಅಂತ ಹೇಳಿದರು. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಡಾಕ್ಟರ್ ತಿಮ್ಮಪ್ಪನವರಿಂದ ಆಗುವ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎನ್ನುವುದೇ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ. ಅಂದರೆ ಡಾಕ್ಟರ್ ಚಂದ್ರಪ್ಪ ಹೇಳ್ತಾರೆ, ತಿಮ್ಮಪ್ಪನವರು ಅತ್ಯಂತ ಪ್ರತಿಭಾವಂತ ಡಾಕ್ಟರು, ನೀನು ಅವರನ್ನು ನೋಡಿದರೆ ಮಾತ್ರ ನಿನ್ನ ಇರುವ ಒಂದು ಕಣ್ಣು ಉಳಿತದೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ನೋಡಿ, ಈ ಕಥೆಯ ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು
ನಿಶ್ಚಿತವಾಗತೊಡಗಿತ್ತು. ಅಂದರೆ ಅವನು ತಾನು ಲಿಂಗಾಯತ ಜಾತಿಯವನು, ಕೀಳು ಜಾತಿಯವರನ್ನು ಮುಟ್ಟಿಸ್ಕೋಬಾರ್ದು, ಅವರ ಕಡೆಯಿಂದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಾರ್ದು, ಹೀಗೆಲ್ಲ ಅವನ ತಲೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಮೊದಲು ಆತ ತುಂಬ ಮುಗ್ಧನಾಗಿದ್ದ, ಸಂಭಾವಿತನಾಗಿದ್ದ. ಆದರೆ ಬೇರೆಯವರ ಮಾತನ್ನು ಕೇಳಿಕೊಂಡು ಆತನೂ ಕೂಡ ಒಂದು ಉಡಾಫೆಯನ್ನು ಕಲಿತುಕೊಂಡಿದ್ದ. ಆದರೆ ಅವನಿಗೆ ಕೊನೆಯಲ್ಲಿ ಅನಿಸ್ತು ಇದೆಲ್ಲ ಏನು ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಅಂತ ಅವನಿಗೆ ಬರಬರ್ತಾ ನಿಶ್ಚಿತವಾಗತೊಡಗಿತು. 4 ಅಂಕದ ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಹೀಗಿವೆ. ಅವನಿಗೆ ಪುರುಸೊತ್ತಿಲ್ಲದಂತೆ ಆಗಿತ್ತು. ಗೇಯುವುದಿನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಎಷ್ಟು ಹೊಡೆದರೂ ಏಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಜೊತೆಗಾರ ಏಳುವುದನ್ನು ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ತರಬೇಕು. ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಇಷ್ಟೆಲ್ಲವುಗಳಲ್ಲದೆ ಬಸಲಿಂಗನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡು ಹೆಚ್ಚಾಗುತ್ತಲೇ ಹೋಯಿತು. ಇಲ್ಲಿ ನೋಡಿ 3 ಪಾಯಿಂಟ್ಗಳಿವೆ ಮುಖ್ಯವಾಗಿ. ಒಂದನೇದ್ದು, ಅವನು ನೆಲವನ್ನು ಗೇಯಬೇಕು, ನೆಲವನ್ನು ಉಳಬೇಕು, ಅದು ಒಂದನೇದು. ಅದರಲ್ಲಿ ಎತ್ತುಗಳು ಅವನಿಗೆ ಕಾಡಿಸ್ತಿವೆ. ಒಂದು ಎತ್ತಂತೂ ಸೋಮಾರಿಯಾಗಿದೆ. ನೆಲವನ್ನು ಉಳುವುದು ಮೊದಲನೇ ಸಮಸ್ಯೆ. ಎರಡನೇದು, ಮಗುವಿಗೆ ಆರಾಮಿಲ್ಲ, ಅದರ ಕೆಮ್ಮು ಹೋಗ್ತಾ ಇಲ್ಲ. ಮೂರನೇದ್ದು, ಅವನ ಎಡಗಣ್ಣಿನಲ್ಲಿ ನೋವು ಕಾಣಿಸ್ಕೊಂಡು ಹೆಚ್ಚಾಗುತ್ತೆ ಹೋಗ್ತಾ ಇದೆ. ಬರಬರ್ತೆ ದೃಷ್ಟಿ ಕೂಡ ಮಂದ ಆಗ್ತಾ ಇದೆ. ಈ 3 ಸಮಸ್ಯೆಗಳನ್ನು ಮುಖ್ಯವಾಗಿ ನೀವು ಬರೆಯಬೇಕು. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಚ್ಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ್ಯ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ. ಹೀಗೆ ಚಿಕಿತ್ಸೆ ಪಡೆದುಕೊಂಡ. ಅಂದರೆ ವೈದ್ಯರು ತಮಗೆ ನಿಜವಾಗಿ ಏನು ಅಂತ ಗೊತ್ತಾಗಲಿಲ್ಲ ಆದರೂ ಸುಮ್ಮನೆ ಇವನಿಗೆ ಚಂದವಾಗಿ ಮಾತನಾಡಿ ಹಚ್ಚಿಕೊಳ್ಳಲು ಲೇಹ್ಯ ಕೊಟ್ಟು ತಮ್ಮ ಪವಾಡಗಳನ್ನು, ಅಂದರೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತಂದು ವರ್ಣನೆ ಮಾಡಿ ಇವನನ್ನು ಕಳಿಸಿಬಿಟ್ರು ಅಂತ ಲೇಖಕರು ಹೇಳ್ತಾರೆ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣ ಏನೆಂದರೆ, ಡಾಕ್ಟರ್ ತಿಮ್ಮಪ್ಪನವರು ಹೊಲೆಯರೆಂಬ ವಿಷಯ ಬಸಲಿಂಗನ ಹೆಂಡತಿ ಸಿದ್ಲಿಂಗಿಗೆ ಅದು ಹೇಗೋ ತಿಳಿಯಿತು. ಇದರಿಂದ ಅವಳು ದೊಡ್ಡ ರಾದ್ಧಾಂತವನ್ನೇ ಎಬ್ಬಿಸಿದಳು. ಇದರಿಂದ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ತನ್ನನ್ನು ಮುಟ್ಟುವ ಮುನ್ನ ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನಿಸಿತು. ನೋಡಿ, ಅವನ ಕಣ್ಣಿನ ನೋವು ಮಂದವಾಗ್ತಿರೋದು ಎಲ್ಲ ಹೋಗ್ಬಿಡ್ತು. ಈಗ ಅವನಿಗೆ ತಮ್ಮ ಜಾತಿಯ ಬಗ್ಗೆ ಅವರು ಹೇಳಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ಪತಿ ಪತ್ನಿಯರಿಬ್ಬರ ಮಧ್ಯೆ ಒಪ್ಪಂದವಾಯಿತು. ಅಂದರೆ ಹೊಲೆಯರಾದ ತಿಮ್ಮಪ್ಪ ತನ್ನನ್ನು ಮುಟ್ಟಿದ್ದಾರೆ, ಆಪರೇಷನ್ ಮಾಡಿದ್ದಾರೆ ಅಂತ ಯಾರ ಮುಂದೆಯೂ ಹೇಳಬಾರದು ಅಂತ ಒಪ್ಪಂದ ಆಯಿತು. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕೆಂಬ ಸಿದ್ಲಿಂಗಿಯ ಮಾತಿನಂತೆ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೆ ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದಳು. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿ ವ್ಯಕ್ತಪಡಿಸುತ್ತಾನೆ? ಬಸಲಿಂಗನಿಗೆ ಆಪರೇಷನ್ ಮಾಡಿದ್ದ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರುವುದರಿಂದ ಬಸಲಿಂಗನ ಎಡಗಣ್ಣಿನಲ್ಲಿ ಮತ್ತೆ ನೋವು ಪ್ರಾರಂಭವಾಯಿತು. ಬೇರೆ ಬೇರೆ ವೈದ್ಯರು ನೀಡಿದ ಚಿಕಿತ್ಸೆಯಿಂದ ಪರಿಹಾರ ದೊರೆಯಲಾರದ್ದಕ್ಕೆ ಬಸಲಿಂಗ ಮತ್ತೆ ಡಾಕ್ಟರ್ ತಿಮ್ಮಪ್ಪನವರ ಬಳಿಯೇ ತೆರಳಿದ. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳಿದಾಗ ತಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಪುನಃ ತನಗೆ ಆಪರೇಷನ್ ಮಾಡದೆ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಚಿಕೋ ಎಂದು ಡಾಕ್ಟರ್ ತಿಮ್ಮಪ್ಪ ಹೇಳಿದಾಗ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ಕಾರಣ ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣ ಎಂದು ತಿಳಿದ ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡ. ನೋಡಿ, ಬಸಲಿಂಗನಿಗೆ ತನ್ನ ಕಣ್ಣು ಹೋಗಲು ಯಾವುದೋ ರೀತಿಯಲ್ಲಿ ತಿಮ್ಮಪ್ಪನವರೇ ಕಾರಣ ಅಂತ ಅಂದ್ಕೊಂಡ. ತಿಮ್ಮಪ್ಪನವರನ್ನು ಟೀಕಿಸಿದ. ಅದರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ಅಂದರೆ ಸುಳ್ಳನ್ನೇ ಪದೇ ಪದೇ ಎಲ್ಲರ ಮುಂದೆ ಹೇಳ್ತಾ ಅದೇ ಸತ್ಯ ಅನ್ನುವ ಹಾಗೆ ತಾನೇ ನಂಬಿದ ಅಂತ ಹೀಗೆ ಇದನ್ನು ವ್ಯಕ್ತಪಡಿಸಿದ. ಬಸಲಿಂಗನು ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಬಸಲಿಂಗನು ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರವೆಂದರೆ ಮತ್ತೆ ಡಾಕ್ಟರ್ ತಿಮ್ಮಪ್ಪನವರಲ್ಲಿಯೇ ಚಿಕಿತ್ಸೆ ಪಡೆಯಲು ನಿರ್ಧರಿಸಿದ. ಅದಕ್ಕೆ ಕಾರಣಗಳೇನೆಂದರೆ, ಬಲಗಣ್ಣಿನ ನೋವು ಭೀಕರವಾಗಿತ್ತು. ಬರಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಿತ್ತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು
ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತ್ತು. ನೋವು, ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬತೊಡಗಿತ್ತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ಕೊನೆಗೆ ಜೊತೆಗೆ ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂವುಗಳು ನೆನಪಾದವು ಅಂತ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಅವನಿಗೆ ಅವನ ಉಡಾಫೆ ಆಗಲಿ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಅನ್ನುವುದು ನಿಶ್ಚಿತವಾಗತೊಡಗಿತು. ಅದರ ಜೊತೆಗೆ ತಿಮ್ಮಪ್ಪನವರ ಮಿಂಚಿನಂಥ ಬೆರಳು, ಪ್ರೀತಿ ತುಂಬಿದ ಮುಖ ಇವೆಲ್ಲ ಆತನಿಗೆ ನೆನಪಾಗಿ ಕೊನೆಗೆ ಅವರಿಂದಲೇ ತಾನು ಚಿಕಿತ್ಸೆ ತೆಗೆದುಕೊಳ್ಳಬೇಕು ಅಂತ ಆತ ನಿರ್ಧಾರವನ್ನು ಮಾಡ್ತಾನೆ. ಈ ಕಥೆಯಲ್ಲಿ ಬರುವ ಗ್ರಾಮ್ಯ ಹಾಗೂ ಅನ್ಯ ದೇಶ ಪದಗಳನ್ನು ಆರಿಸಿ ಬರೆಯಿರಿ. ಗ್ರಾಮ್ಯ ಪದಗಳು ಗೇಯು, ಕುಳ, ಏಟು, ಗಾಸಿ, ಮಂದ, ಲೇಹ್ಯ, ಗೌಣ, ಹಕ್ಕೆ, ಹಿತ್ತಲು, ನಿಸೂರ, ಗದ್ದೆ, ವಾರೆ, ತಣ್ಣಗೆ. ಅನ್ಯ ದೇಶ ಪದಗಳು ಡಾಕ್ಟರ್, ಆಪರೇಷನ್, ಛಾತಿ. ಇವುಗಳ ತದ್ಭವ ರೂಪಗಳನ್ನು ಬರೆಯಿರಿ. ದೃಷ್ಟಿ, ದಿಟ್ಟಿ, ಕ್ಷಣ, ಚಣ. ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪಾಠದೊಂದಿಗೆ, ಪದ್ಯದೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.